ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಈಗ ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ವಿಠಲ್ ಗೌಡಗೆ ಎಸ್ಐಟಿ ಈಗ ನೋಟಿಸ್ ಕೊಟ್ಟಿದೆ. ಸೋಮವಾರ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೂಡ ಕೊಟ್ಟಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾಗಬೇಕು, ವಿಚಾರಣೆಯನ್ನು ಎದುರಿಸಬೇಕು ಅಂತ ನೋಟಿಸ್ ಅನ್ನ ನೀಡಲಾಗಿದೆ. ಬಿಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇರೋದು. ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಈ ಅಸಹಜ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾದಂತಹ ವರದಿಯನ್ನ ಕೂಡ ಸಲ್ಲಿಕೆ ಮಾಡಬೇಕು ಅಂತ ಸರ್ಕಾರ ಹೇಳಿತ್ತು. ಈಗ ಅದೇ ತನಿಖೆಯ ಭಾಗವಾಗಿ ನೋಟಿಸ್ ಅನ್ನ ನೀಡಲಾಗಿದೆ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ಸೂಚನೆ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗದೇ ಇದ್ರೆ ಬಂಧಿಸುವಂತೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. 4 ಜನರ ವಿರುದ್ಧ ಈಗ ನೋಟಿಸ್ ನೀಡಲಾಗಿರೋದು. 4 ಜನರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 4 ಜನರು ಕೂಡ ಈಗ ಎಸ್ಐಟಿ ಕಚೇರಿಗೆ ಆಗಮಿಸಬೇಕು, ಅಲ್ಲಿ ವಿಚಾರಣೆಯನ್ನ ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ಕೊಟ್ಟಿರೋದು. ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರ ಮುಂದೆ ತನಿಖೆಗೆ ಹಾಜರಾಗಬೇಕು, ವಿಚಾರಣೆಯನ್ನ ಎದುರಿಸಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ನೀಡಲಾಗಿದೆ. ನೋಟಿಸ್ ಅಲ್ಲಿ ಹಲವು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ತನಿಖಾಧಿಕಾರಿ ಅನ್ನುವಂತ ಮಾಹಿತಿ ಇದೆ. ಈ ತನಿಖೆಯಲ್ಲಿ ಇಲ್ಲಿವರೆಗೂ ಕೂಡ ಗೊತ್ತಾಗಿರುವಂತಹ ಡೆವಲಪ್ಮೆಂಟ್ಸ್, ಅದರ ಜೊತೆಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಾಕ್ಷ್ಯಗಳು ಎಲ್ಲವನ್ನೂ ಕೂಡ ಈಗಾಗಲೇ ತನಿಖೆ ಭಾಗವಾಗಿ ವಶಪಡಿಸಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅದರ ಜೊತೆಯಲ್ಲಿ ವರದಿಯನ್ನ ಕೂಡ ಈಗಾಗಲೇ ಸಿದ್ದಪಡಿಸಿಕೊಂಡಿರೋದು. ಸರ್ಕಾರ ಕೂಡ ಒಂದಷ್ಟು ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿರೋದು. ಆದಷ್ಟು ಬೇಗ ವರದಿ ಸಲ್ಲಿಕೆ ಮಾಡಿ ಅಂತ ಎಸ್ಐಟಿಗೆ ರಾಜ್ಯ ಸರ್ಕಾರ ಕೂಡ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಆದಷ್ಟು ಬೇಗ ಈ ಪ್ರಕರಣವನ್ನ ಮುಗಿಸುವಂತಹ ಸಾಧ್ಯತೆಗಳಿದೆ. ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶದಾದ್ಯಂತ ಭಾರಿ ಸದ್ದು ಮಾಡಿದಂತಹ ಪ್ರಕರಣ ಸದ್ಯಕ್ಕೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಬರ್ತಾ ಇರೋದು. ಅನುಮಾನಗಳು ಕೂಡ ಕಾಡ್ತಾ ಇದೆ. ಎಸ್ಐಟಿ ಅಂತೂ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಿದೆ. ಈ ಅಂತಿಮ ವರದಿ ಸಲ್ಲಿಕೆ ಆದ ನಂತರದಲ್ಲಿ ರಹಸ್ಯಗಳು ಬಯಲಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಅದರ ಭಾಗವಾಗಿ ಬುರುಡೆ ಗ್ಯಾಂಗ್ಗೆ ನೋಟಿಸ್, 4 ಮಂದಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ ಹಾಗೆ ಜಯಂತ್, ಈ ಪ್ರಕರಣದ ಪ್ರಮುಖ ರೂವಾರಿಗಳಂತ ಏನು ಹೇಳಲಾಗ್ತಾ ಇದೆ, ಅವರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ, ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ, ಈಗ ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವಂತ ಯಾವುದೇ ಹಾದಿಗಳು ಕಾಣಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಈಗ ಈ ನೋಟಿಸ್ ಏನಿದೆ, ಆ ನೋಟಿಸ್ ಅಲ್ಲಿ ಏನೇನಿದೆ, ಏನೇನು ಮೆನ್ಷನ್ ಆಗಿದೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಪರ್ಟಿಕ್ಯುಲರ್ ಆಗಿ ಕೊಟ್ಟಿರೋದು ಅಂತ ದಿನೇಶ್. ಅಶ್ವಿನಿ, ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ವಿಚಾರಣೆಯನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದೆ. ಇವತ್ತು ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಕೂಡ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸಿ ಎಸ್ಐಟಿ ಅಧಿಕಾರಿಗಳಿಗೆ ಒಂದಷ್ಟು ಮಾರ್ಗದರ್ಶನವನ್ನು ಕೂಡ ನೀಡಲಿಕ್ಕಿದ್ದಾರೆ. ಅಂದ್ರೆ ಮುಂದೆಯೂ ಕೂಡ ಎಸ್ಐಟಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೆಸಲಿಕ್ಕಿದೆ. ಹೀಗಾಗಿ ಅವರು ಇವತ್ತು ಒಂದಷ್ಟು ಮಾರ್ಗದರ್ಶನ ಕೂಡ ನೀಡುತ್ತಾರೆ. ಅದರ ಜೊತೆಗೆ ಪ್ರಮುಖವಾಗಿ ಎಸ್ಐಟಿ 4 ಮಂದಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು. ಅಂದ್ರೆ ಚಿನ್ನಯ್ಯನಿಗೆ ಆರಂಭದಲ್ಲಿ ಆಶ್ರಯ ನೀಡಿ ಆತನಿಗೆ ಹೆಲ್ಪ್ ಮಾಡಿದಂತ 4ವರಿಗೆ ಎಸ್ಐಟಿ ಈಗಾಗಲೇ ನೋಟಿಸ್ ಅನ್ನ ನೀಡಿರುವಂತದ್ದು. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಟಿ ಜಯಂತ್ ಮತ್ತು ಸೌಜನ್ಯ ಮಾವ ವಿಠಲ ಗೌಡರಿಗೂ ಕೂಡ ನೋಟಿಸ್ ಅನ್ನ ನೀಡಿರುವಂತದ್ದು. ನೋಟಿಸ್ನಲ್ಲೂ ಕೂಡ ಒಂದಷ್ಟು ಸೂಚನೆಗಳನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಅಂದ್ರೆ ಸೋಮವಾರ 10 ಗಂಟೆಯ ಸಂದರ್ಭದಲ್ಲಿ ನೀವು ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರು ಆಗಬೇಕು ಅನ್ನುವಂತಹ ಸೂಚನೆಯನ್ನ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ನಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅದರ ಜೊತೆಗೆ ಅಂದ್ರೆ ಈ ಹಿಂದೆ ನೋಟಿಸ್ ಅಂತ ನೀಡಿದಂತಹ ಸಂದರ್ಭದಲ್ಲಿ ಕೆಲವರು ತಪ್ಪಿಸಿಕೊಂಡಿದ್ರು, ಅಂದ್ರೆ ವಿಚಾರಣೆಗೆ ಬರ್ತಾ ಇರಲಿಲ್ಲ. ಹೀಗಾಗಿ ನೋಟಿಸ್ನಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿರುವಂತದ್ದು. ಒಂದು ವೇಳೆ ನೀವು ವಿಚಾರಣೆಗೆ ತಪ್ಪಿಸಿದಲ್ಲಿ ಬಂಧಿಸಿ ನಿಮ್ಮನ್ನು ವಿಚಾರಣೆಗೆ ಕರೆದುಕೊಂಡು ಬರ್ತೀವಿ ಅನ್ನುವಂತಹ ವಿಚಾರವನ್ನು ಕೂಡ ಏನು ನೋಟಿಸ್ ನಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಒಟ್ಟಿನಲ್ಲಿ ಧರ್ಮಸ್ಥಳ ಶವಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ. ಇತ್ತೀಚೆಗಷ್ಟೇ ಕೋರ್ಟ್ ಅನುಮತಿ ಪಡೆದು ಚಿನ್ನಯ್ಯನನ್ನ ಮತ್ತೆ 2 ದಿನ ಅಂದ್ರೆ
18 ಮತ್ತು 17ರಂದು ಏನು ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆತ ಒಂದಷ್ಟು ಅಂಶಗಳನ್ನ ಒಂದು ವಿಚಾರಣೆ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತೆ ಈ 4ವರಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು ಒಂದಷ್ಟು ವಿಚಾರ ಮತ್ತು ಸಂಗತಿಗಳನ್ನ ಖಚಿತಪಡಿಸುವುದಕ್ಕೋಸ್ಕರವಾಗಿ ಅವರಿಗೆ ಈಗಾಗಲೇ ನೋಟಿಸ್ ಅನ್ನ ನೀಡಿದ್ದಾರೆ. ಆದ್ರೆ ಸೋಮವಾರ ಇವರು ನೋಟಿಸ್ಗೆ ಉತ್ತರವಾಗಿ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಈಗ ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ವಿಠಲ್ ಗೌಡಗೆ ಎಸ್ಐಟಿ ಈಗ ನೋಟಿಸ್ ಕೊಟ್ಟಿದೆ. ಸೋಮವಾರ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೂಡ ಕೊಟ್ಟಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾಗಬೇಕು, ವಿಚಾರಣೆಯನ್ನು ಎದುರಿಸಬೇಕು ಅಂತ ನೋಟಿಸ್ ಅನ್ನ ನೀಡಲಾಗಿದೆ. ಬಿಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇರೋದು. ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಈ ಅಸಹಜ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾದಂತಹ ವರದಿಯನ್ನ ಕೂಡ ಸಲ್ಲಿಕೆ ಮಾಡಬೇಕು ಅಂತ ಸರ್ಕಾರ ಹೇಳಿತ್ತು. ಈಗ ಅದೇ ತನಿಖೆಯ ಭಾಗವಾಗಿ ನೋಟಿಸ್ ಅನ್ನ ನೀಡಲಾಗಿದೆ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ಸೂಚನೆ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗದೇ ಇದ್ರೆ ಬಂಧಿಸುವಂತೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. 4 ಜನರ ವಿರುದ್ಧ ಈಗ ನೋಟಿಸ್ ನೀಡಲಾಗಿರೋದು. 4 ಜನರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 4 ಜನರು ಕೂಡ ಈಗ ಎಸ್ಐಟಿ ಕಚೇರಿಗೆ ಆಗಮಿಸಬೇಕು, ಅಲ್ಲಿ ವಿಚಾರಣೆಯನ್ನ ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ಕೊಟ್ಟಿರೋದು. ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರ ಮುಂದೆ ತನಿಖೆಗೆ ಹಾಜರಾಗಬೇಕು, ವಿಚಾರಣೆಯನ್ನ ಎದುರಿಸಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ನೀಡಲಾಗಿದೆ. ನೋಟಿಸ್ ಅಲ್ಲಿ ಹಲವು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ತನಿಖಾಧಿಕಾರಿ ಅನ್ನುವಂತ ಮಾಹಿತಿ ಇದೆ. ಈ ತನಿಖೆಯಲ್ಲಿ ಇಲ್ಲಿವರೆಗೂ ಕೂಡ ಗೊತ್ತಾಗಿರುವಂತಹ ಡೆವಲಪ್ಮೆಂಟ್ಸ್, ಅದರ ಜೊತೆಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಾಕ್ಷ್ಯಗಳು ಎಲ್ಲವನ್ನೂ ಕೂಡ ಈಗಾಗಲೇ ತನಿಖೆ ಭಾಗವಾಗಿ ವಶಪಡಿಸಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅದರ ಜೊತೆಯಲ್ಲಿ ವರದಿಯನ್ನ ಕೂಡ ಈಗಾಗಲೇ ಸಿದ್ದಪಡಿಸಿಕೊಂಡಿರೋದು. ಸರ್ಕಾರ ಕೂಡ ಒಂದಷ್ಟು ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿರೋದು. ಆದಷ್ಟು ಬೇಗ ವರದಿ ಸಲ್ಲಿಕೆ ಮಾಡಿ ಅಂತ ಎಸ್ಐಟಿಗೆ ರಾಜ್ಯ ಸರ್ಕಾರ ಕೂಡ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಆದಷ್ಟು ಬೇಗ ಈ ಪ್ರಕರಣವನ್ನ ಮುಗಿಸುವಂತಹ ಸಾಧ್ಯತೆಗಳಿದೆ. ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶದಾದ್ಯಂತ ಭಾರಿ ಸದ್ದು ಮಾಡಿದಂತಹ ಪ್ರಕರಣ ಸದ್ಯಕ್ಕೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಬರ್ತಾ ಇರೋದು. ಅನುಮಾನಗಳು ಕೂಡ ಕಾಡ್ತಾ ಇದೆ. ಎಸ್ಐಟಿ ಅಂತೂ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಿದೆ. ಈ ಅಂತಿಮ ವರದಿ ಸಲ್ಲಿಕೆ ಆದ ನಂತರದಲ್ಲಿ ರಹಸ್ಯಗಳು ಬಯಲಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಅದರ ಭಾಗವಾಗಿ ಬುರುಡೆ ಗ್ಯಾಂಗ್ಗೆ ನೋಟಿಸ್, 4 ಮಂದಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ ಹಾಗೆ ಜಯಂತ್ ಈ ಪ್ರಕರಣದ ಪ್ರಮುಖ ರೂವಾರಿಗಳಂತ ಏನು ಹೇಳಲಾಗ್ತಾ ಇದೆ, ಅವರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ, ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ, ಈಗ ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವಂತ ಯಾವುದೇ ಹಾದಿಗಳು ಕಾಣಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಈಗ ಈ ನೋಟಿಸ್ ಏನಿದೆ, ಆ ನೋಟಿಸ್ ಅಲ್ಲಿ ಏನೇನಿದೆ, ಏನೇನು ಮೆನ್ಷನ್ ಆಗಿದೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಪರ್ಟಿಕ್ಯುಲರ್ ಆಗಿ ಕೊಟ್ಟಿರೋದು ಅಂತ ದಿನೇಶ್. ಅಶ್ವಿನಿ, ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ವಿಚಾರಣೆಯನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದೆ. ಇವತ್ತು ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಕೂಡ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸಿ ಎಸ್ಐಟಿ ಅಧಿಕಾರಿಗಳಿಗೆ ಒಂದಷ್ಟು ಮಾರ್ಗದರ್ಶನವನ್ನು ಕೂಡ ನೀಡಲಿಕ್ಕಿದ್ದಾರೆ. ಅಂದ್ರೆ ಮುಂದೆಯೂ ಕೂಡ ಎಸ್ಐಟಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೆಸಲಿಕ್ಕಿದೆ. ಹೀಗಾಗಿ ಅವರು ಇವತ್ತು ಒಂದಷ್ಟು ಮಾರ್ಗದರ್ಶನ ಕೂಡ ನೀಡ್ತಾರೆ. ಅದರ ಜೊತೆಗೆ ಪ್ರಮುಖವಾಗಿ ಎಸ್ಐಟಿ 4 ಮಂದಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು. ಅಂದ್ರೆ ಚಿನ್ನಯ್ಯನಿಗೆ ಆರಂಭದಲ್ಲಿ ಆಶ್ರಯ ನೀಡಿ ಆತನಿಗೆ ಹೆಲ್ಪ್ ಮಾಡಿದಂತ 4ವರಿಗೆ ಎಸ್ಐಟಿ ಈಗಾಗಲೇ ನೋಟಿಸ್ ಅನ್ನ ನೀಡಿರುವಂತದ್ದು. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಟಿ ಜಯಂತ್ ಮತ್ತು ಸೌಜನ್ಯ ಮಾವ ವಿಠಲ ಗೌಡರಿಗೂ ಕೂಡ ನೋಟಿಸ್ ಅನ್ನ ನೀಡಿರುವಂತದ್ದು. ನೋಟಿಸಿನಲ್ಲೂ ಕೂಡ ಒಂದಷ್ಟು ಸೂಚನೆಗಳನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಅಂದ್ರೆ ಸೋಮವಾರ 10 ಗಂಟೆಯ ಸಂದರ್ಭದಲ್ಲಿ ನೀವು ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರು ಆಗಬೇಕು
ಅನ್ನುವಂತಹ ಸೂಚನೆಯನ್ನ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ನಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅದರ ಜೊತೆಗೆ ಅಂದ್ರೆ ಈ ಹಿಂದೆ ನೋಟಿಸ್ ಅಂತ ನೀಡಿದಂತಹ ಸಂದರ್ಭದಲ್ಲಿ ಕೆಲವರು ತಪ್ಪಿಸಿಕೊಂಡಿದ್ರು, ಅಂದ್ರೆ ವಿಚಾರಣೆಗೆ ಬರ್ತಾ ಇರಲಿಲ್ಲ. ಹೀಗಾಗಿ ನೋಟಿಸ್ನಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿರುವಂತದ್ದು. ಒಂದು ವೇಳೆ ನೀವು ವಿಚಾರಣೆಗೆ ತಪ್ಪಿಸಿದಲ್ಲಿ ಬಂಧಿಸಿ ನಿಮ್ಮನ್ನು ವಿಚಾರಣೆಗೆ ಕರೆದುಕೊಂಡು ಬರ್ತೀವಿ ಅನ್ನುವಂತ ವಿಚಾರವನ್ನು ಕೂಡ ಏನು ನೋಟಿಸ್ ನಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಒಟ್ಟಿನಲ್ಲಿ ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ. ಇತ್ತೀಚೆಗಷ್ಟೇ ಕೋರ್ಟ್ ಅನುಮತಿ ಪಡೆದು ಚಿನ್ನಯ್ಯನನ್ನ ಮತ್ತೆ 2 ದಿನ ಅಂದ್ರೆ 18 ಮತ್ತು 17ರಂದು ಏನು ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆತ ಒಂದಷ್ಟು ಅಂಶಗಳನ್ನ ಒಂದು ವಿಚಾರಣೆ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತೆ ಈ 4ವರಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು. ಒಂದಷ್ಟು ವಿಚಾರ ಮತ್ತು ಸಂಗತಿಗಳನ್ನ ಖಚಿತಪಡಿಸುವುದಕ್ಕೋಸ್ಕರವಾಗಿ ಅವರಿಗೆ ಈಗಾಗಲೇ ನೋಟಿಸ್ ಅನ್ನ ನೀಡಿದ್ದಾರೆ. ಆದ್ರೆ ಸೋಮವಾರ ಇವರು ನೋಟಿಸ್ಗೆ ಉತ್ತರವಾಗಿ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.